ಕೇಂದ್ರ ಅಂತ ಪ್ರಾರಂಭ ಮಾಡಿದ್ದೀನಿ. ಇತ್ತೀಚೆಗೆ ಹಲವು ಮದುವೆ ಮಾಡಿದ್ದೀನಿ. ಈ ಆಸು ಪಾಸು ಎಲ್ಲ ಮಕ್ಕಳಿಗೂ ನಾನೇ ಮದುವೆ ಮಾಡಿದ್ದು. ಇತ್ತೀಚೆಗೆ ಶ್ರೀಕಾಂತ್ ಭಟ್ರ ಮಗಳಿಗೆ ಮದುವೆ ಮಾಡಿದ್ದು ಯಾರು ಅಂದ್ಕೊಂಡಿದ್ದೀರಾ? ನಾನೇ. ಅದು ಆಗಿದ್ದೇ ತಡ. ಅರುಣ್ ಮರಾಠಿ ಅವ್ರು ಬಂದರು, ಬೋಪಣ್ಣವ್ರೆ ನನ್ನ ಮಗನಿಗೆ ಎಲ್ಲಾದ್ರೂ ಒಂದು ಹುಡುಗಿ ಇದ್ರೆ ಹೇಳಿ ಅಂದರು. ಸಿರಸಿಯಿಂದ ಹುಡುಗಿ ತಂದು ಮದುವೆ ಮಾಡಿಸೇ ಬಿಟ್ಟೆ. ಅದಾದ್ಮೇಲೆ ಪಾಟೀಲ್ರ ಮಗನಿಗೆ ನನ್ನ ಮಧ್ಯಸ್ಥಿಕೆಯಲ್ಲಿ ಮದುವೆ ಮಾಡಿಸಿ ನಿಶ್ಚಿತಾರ್ಥ ಮಾಡಿಸಿದ್ದೀನಿ. ಇನ್ನೊಂದು ವಿಶೇಷ ಏನು ಗೊತ್ತಾ? ಪಂಜಾಬಿಂದ ಹುಡುಗ ಹುಡುಕಿದ್ದೀನಿ. ಪಂಡಿತ್ರ ಮಗಳಿಗೆ ಅದು ನಿಶ್ಚಿತಾರ್ಥ ಆಗಿದೆ. ಬರೋ ತಿಂಗಳು ಫುಲ್ಲು ಮದುವೆ. ಏನಾದರೂ ಬೇಕಾದರೆ ಈಗಲೇ ಹೇಳಿ. ತುಂಬ ಬ್ಯುಸಿ ನಾನು. ಇಷ್ಟೆಲ್ಲ ಕೆಲಸ ಮಾಡಿದ್ದೀನಲ್ಲ, ಅದಕ್ಕೆ ಸೌಂದರ್ಯ ನಗರದವರು ಸಮಾಜ ಸೇವಾ ಭೂಷಣ ಪ್ರಶಸ್ತಿ ಕೊಟ್ಟಿದ್ದಾರೆ ನನಗೆ. ಇಷ್ಟ ಇಲ್ಲ, ಆದರೆ ಪಾಪ ಪ್ರೀತಿಯಿಂದ ಕೊಟ್ಟಿದ್ದಾರಲ್ಲ, ಇನ್ನೇನು ಮಾಡೋದು. ಇಷ್ಟೆಲ್ಲ ಮದುವೆ ಮಾಡೋದಲ್ಲ. ನಮ್ಮ ಸಂಘದ ಅಧ್ಯಕ್ಷರು ಲಾಯರ್ ಮೂರ್ತಿ ಅವರು ಹೇಳಿದ್ರು, ಫ್ರೆಂಡು ಒಬ್ರು ಮಧುಕರ್ ಅಂತ, ಅವ್ರ ಮಗನಿಗೆ 3 ವರ್ಷದಿಂದ ಹುಡುಗಿ ಹುಡುಕ್ತಾ ಇದ್ದೀವಿ, ಎಲ್ಲೂ ಸಿಗ್ತಾ ಇಲ್ಲ ಅಂದರು. ಸಂಘದ ಅಧ್ಯಕ್ಷರಲ್ವಾ, ಬಿಡಕ್ಕಾಗತ್ತಾ? ಅದಕ್ಕೆ ಇನ್ನು ನೋಡೋಣ ಅಂತ ಹೇಳಿದ್ದೀನಿ. ಅದೇನೋ ಸೌಂದರ್ಯ ಲೇಔಟಲ್ಲೇ ಅವ್ರ ಮನೆ ಅಂತೆ. ಇಷ್ಟು ದಿನ ನಾನು ಅವ್ರ ಮನೆಗೆ ಹೋಗಿಲ್ಲ. ಅದೇನೋ ಸೌಂದರ್ಯ ವೆಂಕಟರಮಣ ದೇವಸ್ಥಾನದ ಪಕ್ಕ 3ನೇ ಮನೆ ಅಂದರು. ನೋಡೋಣ. ಸ್ವಲ್ಪ ಇದೆ ಅನಿಸುತ್ತೆ, ನೋಡೋಣ, ಮಾಡ್ತೀನಿ. ನಮಸ್ತೆ. ನಮಸ್ತೆ. ಗೊತ್ತಾಗ್ಲಿಲ್ಲ ನಾನು. ಇಲ್ಲ, ಬ್ರೋಕರ್ ಬೋಪಣ್ಣ ಅಂತ, ಲಾಯರ್ ಮೂರ್ತಿ ಅವ್ರು ಕಳಿಸಿದ್ದು. ಗೊತ್ತಾಯ್ತು. ಅವ್ರು ಹೇಳಿದಾರಲ್ವ ನಾನು ಬರ್ತೀನಿ. ಹೇಳಿದ್ರು. ಬನ್ನಿ, ಒಳಗೆ ಬನ್ನಿ, ಒಳಗೆ ಬನ್ನಿ. ಮತ್ತೆ ಮಧುಕರ್ ಎಲ್ಲಿ? ಅವರು ಇಲ್ಲೇ ಪ್ರಸಾದ್ ಭಟ್ರು ನಂದಿನಿ ಪಾರ್ಲರ್ ಓಪನ್ ಆಗಿದೆಯಲ್ಲ, ಅಲ್ಲೇ ಹೋಗಿದ್ದಾರೆ. ಪರಿಚಯ ನೋಡಿ ಮಾತಾಡ್ಕೊಂಡು ನಿಂತ್ಬಿಟ್ಟಿದ್ದಾರೆ. ಒಂದು 5 ನಿಮಿಷ. ಸರಿ ಸರಿ. ಮತ್ತೆ ಯಾವ ಥರದ್ದು ಹುಡುಗಿ ಬೇಕು? ಏನು? ನಮಗೆ ಒಳ್ಳೆ ಹುಡುಗಿ ಬೇಕು. ಸರಿ ಸರಿ. ನಮ್ಮ ಓಹೋ ಇದೆ, ಅದ್ರಲ್ಲೂ ವರ್ಕ್. ಅದೇನು ತೊಂದರೆ ಇಲ್ಲ. ನನ್ನಷ್ಟೊಂದಷ್ಟು ಜಾತಕ ಫೋಟೋ ಎಲ್ಲ ಇದೆ. ಏನು ಇದಕ್ಕೆಲ್ಲ ಹಾಕಿದ್ದೀರಾ ನೀವು ಮ್ಯಾಟ್ರಿಮೋನಿಗೆಲ್ಲ? ನಾವು ವಾಟ್ಸಪ್ಪು ಮ್ಯಾಟ್ರಿಮೋನಿಯಲ್ಲೆಲ್ಲ. ಸರಿ ಸರಿ. ಆದರೂ ಎಲ್ಲೂ ಇದ್ರೆ ನಮ್ಗೊಂದು ಸ್ವಲ್ಪ ತಿಳಿಸ್ತೀರಾ ಅಂತ ಕರೆದ್ವಿ. ಇದೆಪ್ಪ, ಬೇಕಾದಷ್ಟಿದೆ. ನಿಮ್ಗೆ ಸರಿ ಹೊಂದುವಂಥ ಒಂದು ಜಾತಕ ಫೋಟೋ ತಂದಿದ್ದೀನಿ ನೋಡಿ. ಇದರಲ್ಲಿ ಒಂದಷ್ಟು ಫೋಟೋಗಳಿದೆ. ಈ ಫೋಟೋ ಒಂದು ಆಗೋದು ನೋಡಿ. ನಿಮ್ಮ ಮಗನ ಜಾತಕ ಇಟ್ಟಿದ್ದೀರಾ? ನಾವು ರೆಡಿ ಮಾಡಿಸಿದ್ದೀವಿ. ಸರಿ ಸರಿ. ನೋಡಿ, ನಾನು ತಕ್ಕ ಮಟ್ಟಿಗೆ ಸ್ವಲ್ಪ ನೋಡ್ತೀನಿ ಜಾತಕ. ನೋಡಿ ನೋಡಿ. ಇದ್ಯಾವುದು? ಹುಡುಗಂದು ಆರ್ದ್ರ ನಕ್ಷತ್ರ, ಮಿಥುನ ರಾಶಿ, ಉತ್ತರ ಭಾದ್ರ ಮೀನ ರಾಶಿ, ಒಂದು ಸಂಪತ್ತು 20 ಪ್ರತ್ಯಯ, ಒಂದು 27 ಗಣ ಕೂಡಿ ಬರುತ್ತೆ. ನನ್ನ ಇದಕ್ಕೆ ಅಂದಾಜಿಗೆ ಆಗ್ಬೋದು ಅಂದ್ಕೊಂಡಿದ್ದೀನಿ. ನಿಮ್ಮ ಮನೆತನಕ್ಕೆ ಸರಿ ಹೊಂದುವ ಹುಡುಗಿ, ಒಳ್ಳೆ ಓದಿದ್ದಾಳೆ, ಒಳ್ಳೆ ಕೆಲಸದಲ್ಲಿದ್ದಾಳೆ. ಏನಂತ ನೀವು ಮಾತಾಡಿ ನನಗೆ ತಿಳಿಸಿ. ಇವ್ರು ಬಂದ್ಬಿಡ್ಲಿ, ಆಯ್ತಾಯ್ತು, ಮಾತಾಡೋಣ. ಸರಿ ಸರಿ ಸರಿ. ಮತ್ತೆ ಒಂದು ವಿಷಯ ಹೇಳ್ಬೇಕಿತ್ತು. ಹೇಳಿ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಕಿವಿ ಸರಿಯಾಗಿ ಕೇಳಿಸಲ್ಲ ನೋಡಿ. ಅವರಿಗೆ ಸ್ವಲ್ಪ ಕಿವಿ ಪ್ರಾಬ್ಲಮ್ ಇದೆ, ಹಂಗಾಗಿ ಸ್ವಲ್ಪ ಕಷ್ಟ. ಮತ್ತೆ ಮಾತಾಡೋದು ಸ್ವಲ್ಪ ಹೊರಟಾಗಿ ಮಾತಾಡ್ತಾರೆ. ಹಂಗಂತ ಅವ್ರೇನು ಕೆಟ್ಟವರಲ್ಲ, ಮೃದು ಮನಸ್ಸಿನವರಲ್ಲ. ಸರಿ ಸರಿ. ಮತ್ತೆ ಮಾತಾಡ್ಬೇಕಾದ್ರೆ ಯಾರು ಅವ್ರಿಗೆ ಬೆರಳು ತೋರಿಸಿ ಮಾತಾಡಬಾರ್ದು. ಅಸಾಧ್ಯ ಕೋಪ ಬರುತ್ತೆ ಅವ್ರಿಗೆ. ಹೌದಾ ಹೌದಾ? ಅದೇನು ತೊಂದರೆ ಇಲ್ಲ, ನನಗೆ ಅದೇ ಕೆಲಸ. ಏನು ತೊಂದರೆ ಆಗಲ್ಲ ತಾನೆ? ಖಂಡಿತ ಇಲ್ಲ. ನಾನು ಅದರಲ್ಲೇ ಮುಳುಗಿದ್ದೀನಲ್ವಾ, ನಾನು ನಿಭಾಯಿಸ್ತೀನಿ ಬಿಡಿ, ಏನು ತೊಂದರೆ ಇಲ್ಲ. ಮಾಧವಿ, ಯಾರು ಬಂದಂಗಿದೆ? ಬೋಪಣ್ಣವ್ರೆ, ಇವರೇ ನಮ್ಮ ಮನೆಯವರು. ನಮಸ್ಕಾರ. ಮತ್ತೆ ಹಾಲ್ಗೆ ಹೋಗಿದ್ರಾ? ಹಾಲ್ಗೆ ಹೋಗಿದ್ರಾ ಅಂದೆ. ಹಾಲ್ಗೆ ಹೋಗಿದ್ರಾ ಅಂದೆ. ಯಾರು ಲಗ್ನ ಪತ್ರ ಕೊಡಕ್ ಬಂದಿದ್ದೀರೇನ್ರಿ? ಇಲ್ಲಪ್ಪ, ನಿಮ್ಮ
ಮಗನಿಗೆ ಮದುವೆ ಮಾಡ್ಸಕ್ ಬಂದಿದ್ದೀನಿ. ಯಾರ್ ಮದ್ವೆ ಕಣ್ರಿ? ಯಾಕೆ ಕಿವಿ ಕೇಳಲ್ವಾ? ಅಯ್ಯೋ ಕಿವಿ ಓಲೇನ್ರಿ, ಚಿನ್ನದ್ರಿ. ನಮ್ಮಪ್ಪ ಚಿಕ್ಕಿರುವಾಗ ತೊಡ್ಸಿದ್ ಕಣ್ರಿ. ಅಯ್ಯೋ ಯಾಕೆ ಜೋರಾಗಿ ಕೂಗ್ತೀರ ರೀ? ಅಯ್ಯೋ ನನ್ನ ಮಗನ್ ಮದ್ವೆ ಮಾಡ್ಸಕ್ ಬಂದಿದಾರಂತ್ರಿ ಇವರು. ಎಂತ ಒಳ್ಳೆ ಪುಣ್ಯ ಮಾಡ್ತಾ ಇದಾರ ರೀ. ಅಯ್ಯೋ ನಾನು ಸುಮ್ಮನೆ ಆವಾಗಲೇ ಬೊಬ್ಬೆ ಹೊಡೆದೆ, ಸುಮ್ಮನೆ ಮ್ಯೂಟಲ್ಲೇ ಹೇಳ್ಬೋದಿತ್ತು. ಅದಿರ್ಲಿ, ನಿಮ್ಮ ಕಿವಿಗೆ ಏನಾಯ್ತು? ಬೇಡ ಮಾಡಿ ತೋರಿಸ್ತೀಯ ನನಗೆ? ಕೋತಿ ನನ್ನ ಮಗನೆ, ಲೋಫರ್ ನನ್ನ ಮಗನೆ, ನಾಯಿ ನನ್ನ ಮಗನೆ, ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ನನ್ನ ಯೋಗ್ಯತೆ ಏನು? ಕಿವಿ ಕೇಳಿಸಲ್ಲ ಅನ್ಕೊಂಡ್ಬಿಟ್ಟಿದ್ದಾನೆ ನನಗೆ. ಅಯ್ಯೋ ಗೂಬೆ ನನ್ನ ಮಗನೇ, ಕೋತಿ ನನ್ನ ಮಗನೇ, ನಾನು ಏನು ಹೇಳಿದೆ ಅಂತ ಇಷ್ಟೊಂದು ಕಿರ್ಚ್ತಾ ಇದ್ಯಪ್ಪ ನೀನು. ಅಯ್ಯೋ ಎಂತ ಒಳ್ಳೆ ನಾಲ್ಕು ಮಾತಾಡಿದ್ ಕಣ್ರಿ. ಇದೇ ಒಳ್ಳೆ ನಾಲ್ಕು ಮಾತಾಡಿದ್ರೆ ನಾನು ಯಾಕ್ರಿ ಕೂಗ್ತಿದ್ದೆ ರೀ? ಅಲ್ಲ ಮಾತ್ವಿ ನೋಡೆ, ನೀವು ಕೂತ್ಕೊಳ್ಳಿ. ಅಯ್ಯೋ ಅಪ್ಪ, ಏನಪ್ಪ ನೀನೇ ಆಗ್ಬೇಕಮ್ಮ, ನಿನ್ಗೆ ಯಜಮಾನ್ರನ್ನು. ಅಮ್ಮ, ಇಲ್ಲ ಪರವಾಗಿಲ್ಲ ಬಿಡಿ. ಅಪ್ಪ ಯಾಕೆ ಈ ತರ ಕೂಗಾಡ್ತಾ ಇದ್ದಾರೆ? ಮಾಮಿ ಅಪ್ಪನವ್ರೆ, ಇವನೇ ನನ್ನ ಮಗ ಮಹಂತ್. ಹೌದಾ, ನಮಸ್ತೆ ಅಪ್ಪ. ನಮಸ್ಕಾರ. ಹಾ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದ್ಯಪ್ಪ? ಚೆನ್ನಾಗಿದ್ದೀನಿ. ಎಲ್ಲಿ ಕೆಲಸ ಮಾಡ್ತಾ ಇದೀಯ ನೀನು? ವಿಪ್ರದಲ್ಲಿ ವರ್ಕ್ ಮಾಡ್ತಾ ಹೌದಾ, ಇದ್ದೀನಿ. ಹೋಗೋದೆಲ್ಲ? ಹಾ, ಕ್ಯಾಬ್ ಇದೆ, ಏನ್ ತೊಂದರೆ ಅದು ಇಲ್ಲ. ತೊಂದರೆ ಇಲ್ಲ ಬಿಡು. ಹೌದು. ಏನಿಲ್ಲ, ನಿಂಗೆ ಮದುವೆ ಮಾಡ್ಸೋಣ ಅಂತ ಬಂದಿದ್ದೀನಿ. ಓ. ನೋಡು, ನಿಮ್ಮ ಅಮ್ಮನಿಗೆ ಒಂದು ಫೋಟೋ ಕೊಟ್ಟಿದ್ದೀನಿ, ಹಾ ಹಾ, ನೋಡು. ಸರಿ. ಅವರು ಇರೋದು ನಾಗರಭಾವಿಯಲ್ಲಿ. ಓಕೆ. ನೀವು ಆಯ್ತು ಅಂದ್ರೆ ಇವತ್ತೇ ಹೋಗೋ ಶಾಸ್ತ್ರ, ನೋಡೋ ಶಾಸ್ತ್ರ ಮಾಡೋಣ. ಆಯ್ತು. ಸರಿ, ನೋಡಿ ಫೋಟೋ ನೋಡಿದ್ಯಾ? ಹಾ. ಸರಿ, ಹಾಗಿದ್ರೆ ಒಂದು ಕೆಲಸ ಮಾಡ್ತೀನಿ, ಅವ್ರು ಇದಾರ ಕೇಳ್ತೀನಿ. ಹಲೋ, ದಾಮೋದರ್ ಅವರಾ? ಹೌದು, ಮೊನ್ನೆ ಜಾತಕ ಕೊಟ್ಟಿದ್ದಲ್ಲ, ಅದು ಕೂಡ ಬರುತ್ತೆ. ಅವ್ರು ಇವತ್ತೇ ನೋಡೋಕೆ ಬರ್ತೀನಿ ಅಂತ ಇದ್ದಾರೆ. ಬರೋದಾ? ಇರ್ತೀರಲ್ಲ ಮನೆಯಲ್ಲಿ? ಸರಿ 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 ಸರಿ, 4 ಗಂಟೆಗೆ ಹೊರಡ್ತೀವಿ, 5:30 ಅಷ್ಟೊತ್ತಿಗೆ ಬರ್ತೀವಿ. ಸರಿ ಸರಿ, ಹಾಗಿದ್ರೆ ಅವ್ರು ಇದ್ದಾರಂತೆ. ಹಾ, ಹಾ. ಸಂಜೆ ಹೋಗೋಣ, ನೀವು 3 ಜನ, ನಾನು ನಿಮ್ಮ ಕಾರಲ್ಲೇ ಬರ್ತೀನಿ. ಸಂಜೆ ಸಿಗೋಣ ಬೋನ್ಬಿಲ್ ಹತ್ರ. ಸರಿ, ಬರಲಾ? ಸರಿ. ಅಪ್ಪ, ಅಮ್ಮ, ನನಗೆ ಆಫೀಸಿಗೆ ಲೇಟ್ ಆಯಿತು, ನಾನು ಹೊರಡ್ತೀನಿ. ಇವತ್ತು ಹಾಫ್ ಡೇ ಲೀವ್ ತಗೋತೀನಿ. ಹಾ. ನೀವು ಅಪ್ಪ ರೆಡಿ ಆಗಿರಿ, ಸಂಜೆ ಬೇಗ ಬರ್ತೀನಿ. ಆಯ್ತು, ಸರಿ. ಒಟ್ಟಿಗೆ ನಮ್ಮ ಜೊತೆನೆ ಬೋಪಣ್ಣವರು ನಮ್ಮ ಜೊತೆನೆ ಕಾರಲ್ಲಿ ಬರ್ತಾರೆ. 4:45 ಹೊರಡೋಣ, ಸರಿನಾ? ಆ ಅಪ್ಪನ ಯೋಗ್ಯತೆಗೆ ಇಷ್ಟು ಕಾರ್ ತೆಗಿಯಕ್ಕಾಗಲ್ಲಂತೆ, ನಮ್ಮ ಕಾರಲ್ಲೇ ಬರ್ತಾನಂತೆ. ನಡಿ ನಡಿ, ಹುಡುಗಿ ನಮಗ್ ಬೇಕು. ಸರಿ, ಓಕೆ. ರವಿಕುಮಾರ್ಗೆ 4 ಕಾರಿದೆ, ಯಾವ್ದ್ರಲ್ಲಿ ಒಂದು ಬಂದೆ. ತುಂಬ ಅರಳಿಕಟ್ಟೆಯಿಂದನೇ ಟ್ರಾಫಿಕ್. ಬಂದೆ, ನಡಿ ನಡಿ ಹೋಗೋಣ. ಸರಿ ಸರಿ, ಹಾಂ ಬಂದೆ. ಸರಿ ಹೋಗೋಣ ಅಲ್ಲ? ನೋಡಿ, ಇದೆ ಅಲ್ವಾ ಅವ್ರು ಕಳಿಸಿದ್ದು? ಸರಿ ಇದೆ ಅಲ್ಲ? ಒಂದು ನಿಮಿಷ, ಒಂದು ಕಾಲ್ ಬರ್ತಾ ಇದೆ, ಇಲ್ಲೇ ನಿಂತಿರಿ. ಬಂದೆ ಬಂದೆ. ಆಯ್ತು. ಅಯ್ಯೋ ನೋಡು ಮಹಿ, 2 ನಾಯಿ ಎಷ್ಟು ಚೆನ್ನಾಗಿ ಬಾಯಿ ಅಳ್ಳಾಡಿಸ್ತಾ ಇದಾವೆ. ಒಂದಾದ್ರೂ ಬೊಗಳ್ತಾ ಇದಾವೆ ನೋಡು. ಇದು ನಾನು ವಿಡಿಯೋ ಮಾಡಿ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಎಷ್ಟು ಲೈಕ್ಸ್ ಬರ್ತಾವೆ ನೋಡು. ಮನೆ ಮುಂದೆ ನಿಂತಲ್ಲಿ ಯಾರನ್ನ ಇದನ್ನೆಲ್ಲ ಮಾಡ್ತಾರೆ. ಅಲ್ಲ ಮಾತಿ, ನೋಡು ವಿಡಿಯೋ ಮಾಡಿದ್ರೆ ಎಷ್ಟು ಚೆನ್ನಾಗಿ ಲೈಕ್ಸ್ ಬರ್ತಾವೆ. ಅಪ್ಲೋಡ್ ಮಾಡೋದು ಬೇಡ, ಮನೆ ಬಂತು, ಒಳಗೆ ಏನೋ ನಾಯಿ ಬೊಗಳ್ದಂಗೆ ಆಗ್ತಾ ಇದೆ ಮನೆ ಮುಂದೆ. ಯಾರೋ ಬಂದಿರಬೇಕು, ನೋಡೋಣ. ಓ ಬೋಪಣ್ಣವ್ರೆ, ನೀವು ನಮಸ್ತೆ ನಮಸ್ತೆ ನಮಸ್ತೆ. ಬನ್ನಿ ಕುತ್ಕೊಳ್ಳಿ. ಸರಿ ಸರಿ, ನೀವು ಬನ್ನಿ ಕುತ್ಕೊಳ್ಳಿ. ಎಲ್ಲಿ ದಾಮೋದರ್ ಅವರು? ಅಂದಾಗೆ ನಮ್ಮ ಮನೆ ಹುಡ್ಕೋದೇನಾದ್ರು ಕಷ್ಟ ಆಯ್ತಾ? ಏನ್ ತೊಂದರೆ ಇಲ್ಲ, ಆಗಿಲ್ಲ. Traffic ಎಲ್ಲ ಏನಿರ್ಲಿಲ್ಲ? ಏನಿಲ್ಲ ಏನಿಲ್ಲ ಏನಿಲ್ಲ. ನೀರು ತಗೋತೀರಾ? ಬೇಡ ಬೇಡ, ಏನು ಬೇಡ. ಸರಿ, ಎಲ್ಲಿ ನಿಮ್ಮನೆಯವರು? ಇದಾರೆ ರೀ. ಹಾ, ಬಂದೆ ಕಣೆ. ಭೂಪಣ್ಣವ್ರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಪ್ರಯಾಣ ಚೆನ್ನಾಗಿತ್ತಾ? ಚೆನ್ನಾಗಿತ್ತು ಚೆನ್ನಾಗಿತ್ತು. ನೋಡಿ, ನಾನು ಹೇಳ್ದಂಗೆ ಕರ್ಕೊಂಡ್ ಬಂದಿದ್ದೀನಿ.
ಹುಡುಗನ ಅಪ್ಪ ನಮಸ್ತೆ. ಮಧುಕರ್ ಅಂತ. ಹಾ. ಇವರ ಅಮ್ಮ ಮಾಧವಿ. ನಮಸ್ತೆ. ಇವನೇ ಗಂಡು ಮಹಂತೇಶ್. ಹಾಂ ನಮಸ್ತೆ. ಮತ್ತೆ ನಿಮ್ಮದು ಪರಿಚಯ ಮಾಡ್ಕೊಳ್ಳಿ. ಹಾಂ, ನನ್ನ ಹೆಸರು ದಾಮೋದರ್ ಅಂತ. ನಾನು HMTL ವರ್ಕ್ ಮಾಡ್ತಾ ಇದ್ದೀನಿ. ಇವಳು ನನ್ನ ಹೆಂಡತಿ ದಮಯಂತಿ ಅಂತ. ಅಂದಾಗೆ ನಿಮ್ಮ ಊರು ಯಾವುದು? ಹಾಂ, ಊರು ನಾವು 4 ಜನ ಕಣ್ರಿ. ಮಗಳಿಗೆ ಮದುವೆ ಮಾಡಿಕೊಟ್ಟಿದ್ದೀನಿ, ಹುಬ್ಳಿಯಲ್ಲಿ ಸೆಟ್ಲ್ ಆಗಿದ್ದಾಳೆ. ನಾವೀಗ 3 ಜನ. ನಿಮ್ಮ ಊರು ಯಾವ್ದಪ್ಪ? ಅಯ್ಯೋ, ನಿಮ್ಮ ಮನೆಗೆ ಬರ್ಬೇಕಾದ್ರೆ ಬರ್ತಿ ಟ್ರಾಫಿಕ್ ರೀ. ಸ್ಕೂಲು ಕಾಲೇಜ್ ಬಿಡು ಸಮಯ ಎಂತ ಟ್ರಾಫಿಕ್ ಕಣ್ರಿ ನಿಮ್ಮ ಮನೆಗೆ. ಮಾಧವಿ ಏನೋ ಕೇಳ್ತಾ ಇದ್ದಾರೆ ಅವರು. ಅವ್ರೇನೋ ಕೇಳಿದ್ರೆ ನೀವೇನೋ ಹೇಳ್ತಿರಲ್ಲ. ಅಲ್ಲ ಮಾಧವಿ, ನೀವು ಕೂತ್ಕೊಳ್ಳಿ, ನಾ ಹೇಳ್ತೀನಿ. ಏನು ಅನ್ಕೋಬೇಡಿ, ಅವ್ರಿಗೆ ಕಿವಿ ಸರಿಯಾಗಿ ಕೇಳಿಸಲ್ಲ. ಅಯ್ಯೋ ಪಾಪ. ನಮ್ಮದು ಇದೆ, ಬೆಂಗಳೂರೇ ನಮ್ಮೂರು. ಹಾಂ, ಅಂದಾಗೆ ಏನೋ ಹೆಸರು ಹೇಳಿದ್ರಲ್ಲ ಅವ್ರದ್ದು. ನನ್ನ ಹೆಂಡತಿ ಹೆಸರು ದಮಯಂತಿ ಅಂತ ಹೇಳ್ಬಿಟ್ಟು. ಓ, ದಮಯಂತಿನಾ? ಹೌದು. ನಮ್ಮ ಮಾವನವರು ಊರು ಜಾತ್ರೆಗೆ ಹೋಗಿದ್ರಂತೆ. ಅಲ್ಲಿ ದಮಯಂತಿ ನಾಟಕ, ದಮಯಂತಿ ಪಾತ್ರ ನೋಡ್ಬಿಟ್ಟು ತುಂಬ ಇಷ್ಟಪಟ್ರಂತೆ. ನನ್ನ ಮಗಳಿಗೆ ದಮಯಂತಿನೇ ಹೆಸರಿಡಬೇಕು, ಆ ಪಾತ್ರದಲ್ಲಿ ಹೇಗಿದ್ದಾಳೆ ಹಾಗೆ ಇರಬೇಕು ಅಂತ ಹೇಳ್ಬಿಟ್ಟು ನನ್ನ ಹೆಂಡತಿಗೆ ದಮಯಂತಿ ಅಂತ ಹೆಸರಿಟ್ಟಿದ್ದಾರೆ. ಇವಳು ಹಾಗೆ ಇದ್ದಾಳಪ್ಪ. ಪತಿವ್ರತ ಶಿರೋಮಣಿ ಅಲ್ವಾ ಅವಳು? ಹಂಗ ಕಿವಿಗೇನು? ಹಂಗ ನಿಮ್ಮ ಕಿವಿಗೆ ಏನಾಯ್ತು? ಅಯ್ಯೋ, ಅದೊಂದು ದೊಡ್ಡ ಕತೆ ಕಣ್ರಿ. ಬಗಲ್ಗುಂಟೆ ಜಾತ್ರೆ ನಡೀತಾ ಇತ್ತಾ. ಜಾತ್ರೆ ಅಂದ್ರೆ ಯಾರೇ ಬಿಡ್ತಾರ್ರಿ. ಅಯ್ಯೋ, ನನ್ನ ಹೆಂಡ್ತಿ ಜಾತ್ರೆಗೆ ಹೋಗೋಣ ಕಣ್ರಿ ಅಂದ್ಲು. ಸರಿ ಆಯ್ತು, ನಾನು ನನ್ನ ಮಹಿ ನನ್ನ ಹೆಂಡ್ತಿ ಜಾತ್ರೆಗೆ ಹೋಗ್ತಾ ಇದ್ವಾ. ಈಗಿನ ಹೆಣ್ಮಕ್ಳು ಗೊತ್ತಲ್ ಕಣ್ರಿ, ಕಂಡಿದ್ದೆಲ್ಲ ಬೇಕಂತಾರೆ, ಹಂಗಂತ ಕೊಡ್ಸಕ್ಕಾಗತ್ತೇನ್ರಿ? ಆಯ್ತು, ಏನೋ ಒಂದು ತಗೋಮ್ಮ ಅಂತ ಹೇಳ್ದೆ. ಏನೋ ತಗೋತಾಳೆ ಅಂತಂದ್ರೆ ನನ್ನ ಹೆಂಡ್ತಿ ಲತ್ತಣಿಗೆ ತಗೊಂಡ್ಲು ರೀ. ತಗೊಂಡ್ಲು ಸುಮ್ಮನೆ ಇರಬಾರ್ದಾ? ನಮ್ಮ ಮಹಿ ಚಿಕ್ಕವನಿದ್ದಲ್ಲ, ಜನ ಅಲ್ಲಿಷ್ಟು ಜನ ಇದ್ರು. ಎಲ್ಲೋ ಕಳೆದೋಗ್ತಾನಂತೆ. ನನ್ನ ಹೆಗಲ್ ಮೇಲೆ ಎತ್ಕೊಂಡಿದ್ದೀರಿ ನಮ್ಮ ಮಹಿಗೆ. ನಮ್ಮ ಚಿಕ್ಕ ಪಾಪು ಕಣ್ರಿ ಮಹಿ, ನನ್ನ ಹೆಗಲ್ ಮೇಲೆ ಎತ್ಕೊಂಡಿದ್ದೆ ಕಣ್ರಿ. ಯಪ್ಪ ಬೇಗ ಆಯ್ತಾ? ಅಮ್ಮನ ಕೊಡ್ಸಿದ್ದಕ್ಕೆ ಮಹಿ, ಏನಪ್ಪ ಅಮ್ಮನ ಕೊಡ್ಸಿದ್ಯಾ? ನನಗೇನು ಕೊಡ್ಸಿಲ್ಲ, ಕಾರ್ ಕೊಡ್ಸು, ಅದು ತಿನ್ಸು, ಇದು ತಿನ್ಸು ಅಂದ. ಇವಾಗಿನ ಜಂಕ್ ಫುಡ್ಸ್ ಎಲ್ಲ ಗೊತ್ತಲ್ ಕಣ್ರಿ, ಕೊಡ್ಸಕ್ಕಾಗತ್ತೇನ್ರಿ? ಕೊಡ್ಸಿಲ್ಲ ಅಂತ ಸಿಟ್ಟಿಗೆ ಕೊಟ್ಟೆ ನೋಡ್ರಿ ಮಹಿ ಒಂದು ಕಿವಿಗೆ. ಸೀದಾ ಹೋಗ್ಬೇಕು ಹೋದೆ. ಯಾವ ಹೋಮ? ಗಣ ಹೋಮನ ಚಂಡಿಕಾ ಹೋಮನ? ಅದು ಕೋಮಕ್ಕೆ ಹೋದ್ರಿ. ಅದೇ ಕಣ್ರಿ, ಏನೋ ಒಂದು ಕೋಮ ಹೋಮ. ಅವನ್ ಕೊಟ್ಟಿದ್ದ ಏಟಿಗೆ ಆಸ್ಪತ್ರೆಗೆ ಹೋಗಿ ಈ ಅವಸ್ಥೆ ಆಗಿದೆ. ಅಯ್ಯೋ, ಬನ್ನಿ ಕೂತ್ಕೊಳ್ಳಿ. ನಿಮ್ ಕಿವಿ ಎಷ್ಟು ಚೆನ್ನಾಗಿ ಕೇಳಿಸುತ್ತೆ, ಎಲ್ಲರಿಗೂ ಗೊತ್ತಾಗೋಯ್ತು. ಇಷ್ಟು ದೊಡ್ಡ ಸ್ಟೋರಿ ಇದೆ ಅಂತ ಹೇಳ್ಬಿಟ್ಟು. ಅಯ್ಯೋ, ನನ್ನ ಮೊದಲೇ ತಡ ಆಗಿದೆ. ಗಂಡಸರು ಮಾತಾಯ್ತಲ್ಲ, ಇನ್ನು ನೀವೇನಾದ್ರೂ ಮಾತಾಡೋದಿದ್ರೆ ಮಾತಾಡ್ಕೊಳ್ಳಿ. ಏನಿಲ್ಲ, ಯಾಕೋ ಕುಂಟ್ತಾ ಇದ್ರಿ? ಏನ್ ಕಾಲೇನಾದ್ರೂ ನೋವಾ? ಅಯ್ಯೋ, ಆ ಥರ ಎಲ್ಲ ಏನೂ ಇಲ್ಲ ರೀ, ಆರಾಮಾಗಿದ್ದೀನಿ ನಾನು. ಸ್ವಲ್ಪ ನೋಡಿದ್ರೆ ಮಂಡಿ ನೋವು, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ, ಆರಾಮಾಗಿದ್ದೀನಿ. ಇವಾಗ ಬೆಂಗಳೂರು ವೆದರ್ ನಿಮಗೆ ಗೊತ್ತಿದೆಯಲ್ಲ, ಎಲ್ಲಾರ್ಗು ಯಾವಾಗ ಮಳೆ ಚಳಿ ಗಾಳಿ ಅಂತ ಗೊತ್ತಾಗಲ್ಲ. ಸ್ವಲ್ಪ ಚಳಿ ಜಾಸ್ತಿ ಆದರೆ ವೀಸಿಂಗ್ ಬರುತ್ತೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ರೀ, ಆರಾಮಾಗಿದ್ದೀನಿ ನಾನು. ಇವಾಗ ಕಾಮನ್ ಅಲ್ವೇನ್ರಿ ಎಲ್ಲಾರ್ಗೂ ಇದು ಇರೋದು, BP ಶುಗರು ಥೈರಾಯ್ಡು ಅಂತ, ಅದಕ್ಕೆ ಮಾತ್ರ ತಗೋತೀನಿ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ರೀ, ಆರಾಮಾಗಿದ್ದೀನಿ ನಾನು. ಅಷ್ಟೇನಾ? ದಿನಕ್ಕೆ ಎಷ್ಟು ಮಾತ್ರೆ ತಗೋತೀರಾ? ಒಂದು 3-4 ತಗೋತೀನಿ ರೀ ಅಷ್ಟೇ. ಒಂದು ಥೈರಾಯ್ಡು, ಒಂದು BP, ಒಂದು ಶುಗರು. ಮಂಡಿ ನೋವು ಜಾಸ್ತಿ ಆದರೆ ಸ್ವಲ್ಪ ಪೇನ್ ಕಿಲ್ಲರ್ ತಗೋತೀನಿ ಅಷ್ಟೇ ಕಣ್ರಿ. ಕಾಯಿಲೆ ಇಷ್ಟೇನಮ್ಮ? ಇನ್ನೇನಾದ್ರೂ ಕಾಯಿಲೆ ಇದೆಯಾ ನಿಮಗೆ? ಅಯ್ಯೋ, ಬೇರೆ ಇನ್ನೇನು ಇಲ್ಲ ಕಣ್ರಿ. ಸಂಜೆ ಆಯ್ತು ಅಂದ್ರೆ ಕಣ್ಣು ಮಂಜಾಗುತ್ತೆ, ಅದಕ್ಕೆ ನಾನು ಕನ್ನಡಕ ಹಾಕೊಂಡಿದ್ದೀನಿ, ಅದು ಬಿಟ್ರೆ ಬೇರೆ ಏನು ಇಲ್ಲ ರೀ, ಆರಾಮಾಗಿದ್ದೀನಿ. ನೋಡಿದವರೆಲ್ಲ ಹೇಳ್ತಾರೆ ನನಗೆ, ನೀ ಎಷ್ಟು ಹೆಲ್ತಿ ಆಗಿದ್ಯಾ, ಎಷ್ಟು ಫಿಟ್ ಆಗಿದ್ಯಾ ಅಂತ. ಅದನ್ನ ನೋಡಿ ಬಹಳ ಖುಷಿ ಆಗುತ್ತೆ ಕಣ್ರಿ. ಹೌದೌದು ಬಿಡಮ್ಮ, ತುಂಬ ಹೆಲ್ತಿಯಾಗಿದ್ಯಾ. ಕೇಳಿದ ಒಂದೇ ಒಂದು, ಹೇಳಿದ ಮಾತ್ರ 108. ಸರಿ, ಮಾತು ಆಯ್ತಲ್ಲ ನಿಮ್ದೆಲ್ಲ, ಇನ್ನು ಹುಡುಗಿನ ಕರ್ಸ್ಬೋದಲ್ಲ? ಹಾಂ, ದಮಯಂತಿ ಮಗಳನ್ನ ಕರ್ಕೊಂಬಮ್ಮ. ಆಕಾಶದಿಂದ ಕರೆಗಿಡಿದ ರಂಬೆ, ಆಕಾಶದಿಂದ ಕರೆಗಿಡಿದ ರಂಬೆ.
ಇಷ್ಟು ಸಕಲಗಳೇ. ಕುತ್ಕೊಮ್ಮ ತಾರಾ. ಮಹಿ ನೋಡ್ಕೊಪ್ಪ, ಆಮೇಲೆ ನೋಡಿಲ್ಲ ಅಂತೆಲ್ಲ ಹೇಳೋದು ಬೇಡ, ನೀನು ನೋಡ್ಕೊಮ್ಮ. ಅದೇನೋ ಈಗಿನ ಕಾಲದವರೆಲ್ಲ ಮಾತುಕತೆ ಆಡ್ತಾರಲ್ಲ, ಹೌದು ನಮ್ಮ ಕಾಲದಲ್ಲ ಅದೆಲ್ಲ ಇರಲಿಲ್ಲ. ಇರಲಿ ಬಿಡಿ, ನಿಮ್ಮ ಅಭ್ಯಂತರ ಇಲ್ಲ ಅಂದರೆ ಮಾತಾಡ್ಕೊಳ್ಳಿ, ಏನಂತೀರಾ? ಆಯ್ತು ಆಯಿತು, ನನಗೂ ಏನೋ ಅಭ್ಯಂತರ ಇಲ್ಲ. ಸರಿ ತಾರಾ ಕರ್ಕೊಂಡು ಹೋಗಮ್ಮ. ಅಂದಾಗೆ ನಿಮ್ಮ ಹೆಸರು? ನನ್ನ ಹೆಸರು ತಾರಾ. ತಾರಾ, ನೈಸ್ ನೇಮ್. ಏನು ಮಾಡ್ಕೊಂಡಿದ್ದೀರಾ? ನಾನು ಸೌಂದರ್ಯ ಕಾಲೇಜಲ್ಲಿ ಲೆಕ್ಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೌಂದರ್ಯ ಕಾಲೇಜಾ? ಒಳ್ಳೇದಾಯಿತು. ನಮ್ಮ ಮನೆ ಇರೋದು ಸೌಂದರ್ಯ ಲೇಔಟಲ್ಲೇ. ನಿಮ್ಮ ಹೆಸರು? ನನ್ನ ಹೆಸರು ಮಹಂತೇಶ್ ಅಂತ. ನಾನು ವಿಪ್ರೋದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಅಂದಹಾಗೆ ನನ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನನಗೆ ಒಪ್ಪಿಗೆ ಇದೆ. ನಿಮಗೆ? ನನಗೂ ನೀವು ಒಪ್ಪಿಗೆ ಆಗಿದ್ದೀರಾ. ಆದರೆ ನನ್ನದೊಂದು ಮಾತಿದೆ, ನಮ್ಮ ಅಪ್ಪನಿಗೆ ಕಿವಿ ಕೇಳಲ್ಲ. ಅದು ಆಲ್ರೆಡಿ ನಿಮ್ಗೆ ಇವಾಗಲೇ ಗೊತ್ತಾಗಿರಬೇಕು. ನಮ್ಮ ಅಮ್ಮ ಒಬ್ಬರೇ ಎಲ್ಲ ಹ್ಯಾಂಡಲ್ ಮಾಡೋಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಹಾಗಾಗಿ ನಾನು ಅವ್ರ ಜೊತೆಲೇ ಇರಬೇಕು. ನಾಳೆ ದಿವಸ ನೀವು ಮದುವೆ ಆಗಿ ಬಂದಮೇಲೆ ನಿಮ್ಮ ಅಪ್ಪನ ಜೊತೆ ನನಗಿರೋಕ್ಕಾಗಲ್ಲ, ಬೇರೆ ಮನೆ ಮಾಡಿ ಅಂದರೆ ನಾನು ಖಂಡಿತ ಬರಲ್ಲ. ಅದಕ್ಕೋಸ್ಕರ, ಯಾಕಂದರೆ ನಮ್ಮ ಅಪ್ಪ ಅಮ್ಮ ನಾನು ತುಂಬ ಕಷ್ಟಪಟ್ಟು ಬೆಳೆಸಿದ್ದಾರೆ. ಅಟ್ಲೀಸ್ಟ್ ವಯಸ್ಸಾದ ಕಾಲದಲ್ಲಿ ಅವ್ರ ಜೊತೆಯಲ್ಲೇ ಇರಬೇಕು. ಅವ್ರ ಋಣ ಅಂತೂ ತೀರ್ಸೋಕ್ಕಾಗಲ್ಲ. ಏನಂತೀರಾ? ನನಗೆ ಜಾಯಿಂಟ್ ಫ್ಯಾಮಿಲಿ ಅಂದರೆ ಇಷ್ಟ ಇದೆ. ಆದರೆ ನನಗೆ ಒಂದು ರಿಕ್ವೆಸ್ಟ್ ಇದೆ. ನಾನು ನಮ್ಮ ಅಪ್ಪ ಅಮ್ಮನಿಗೆ ಒಬ್ಬಳೇ ಮಗಳು. ನಮ್ಮ ಅಮ್ಮನಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ. ಸೊ ಅವರನ್ನು ನಾನು ನೋಡ್ಕೊಳ್ಳೋಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಖಂಡಿತ ಸಪೋರ್ಟ್ ಮಾಡ್ತೀನಿ. ನಿಮ್ಮ ಅಪ್ಪ ಅಮ್ಮನ ನನ್ನ ಅಪ್ಪ ಅಮ್ಮ ಅಂತ ತಿಳ್ಕೊಂಡೇ ನೋಡ್ಕೋತೀನಿ. ಥ್ಯಾಂಕ್ಸ್. ಆಯ್ತಾಯ್ತು, ಇನ್ನು ಹತ್ತಿರ ಬರುವೆಯ. ಏನು ನಿನ್ನ ಅಭಿಪ್ರಾಯ? ನಂದೇನಿಲ್ಲ, ಗುರು ಹಿರಿಯರು ನೀವು ಹೇಗೆ ಡಿಸೈಡ್ ಮಾಡ್ತೀರೋ ಹಾಗೆ ಆಗಲಿ. ನಿಂದೇನಮ್ಮ? ನಿಮಗೆ ಎಲ್ಲ ಒಪ್ಪಿಗೆ ಆದರೆ ನನಗೆ ಒಪ್ಪಿಗೆ ಇದೆ. ಒಪ್ಪಿಗೆ ಇದೆನೋ? ಒಪ್ಪಿಗೆ ಇದೆ. ಒಪ್ಪಿಗೆ ಕೂತ್ಕೊಳ್ಳಿ. ಸರಿ, ಏನಾದರೂ ಮಾತಾಡೋದಿದ್ರೆ ಮಾತಾಡ್ಕೊಳ್ಳಿ. ಕೊಡೋದು ತಗೊಳ್ಳೋದು ಏನಾದರೂ ಇದ್ರೆ ಮಾತಾಡೋಣವಾ? ಈಗ ಹೇಳಿ. ಏನಾದರೂ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ ಅಂತ ಕೇಳ್ತಿದ್ದಾರೆ. ಅಯ್ಯೋ, ನನಗೇನು ಬೇಡ ಕಣ್ರಿ. ಮದುವೆ ಅವನು ಚೆನ್ನಾಗಿ ಮಾಡಿಕೊಟ್ರೆ ಸಾಕು. ನಿಮ್ಮ ಮಗಳನ್ನೇ ನಮ್ಮ ಮಗಳಾಗಿ ಚೆನ್ನಾಗಿ ನೋಡ್ಕೋತೀನಿ. ನಿಶ್ಚಿತಾರ್ಥ ಏನು ಬೇಡ, ಒಮ್ಮೆ ಮದುವೆ ಮಾಡ್ಕೊಡಿ ಚೆನ್ನಾಗಿ. ಸರಿ ನೋಡಿ, ನಿಶ್ಚಿತಾರ್ಥ ಬೇಡ ಅಂತಿದ್ದಾರೆ. ಹಾಗಿದ್ರೆ ತಾಂಬೂಲ ಬದಲಾಯಿಸ್ಕೊಳ್ಳೋಣ. ಬದಲಾಯಿಸ್ಕೊಳ್ಳೋಣ. ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು, ಮಂಗಳ ವಾದ್ಯ ಮೊಳಗಲೇಬೇಕು. ಎಲ್ಲ ಚೆನ್ನಾಗಾಯ್ತು. ನನಗೊಂದು ಪುಟ್ಟ ಕೋರಿಕೆ ಇದೆ. ಹೇಳಿಪ್ಪ. ನಮ್ದೊಂದು ಕುಟುಂಬ ಇದೆ. ಅವ್ರನ್ನೆಲ್ಲ ಬಿಟ್ಟು ಮದ್ವೆ ಮಾಡಕ್ ಆಗಲ್ಲ. ಹಂಗಂತ ಹೇಳ್ಬಿಟ್ಟು ನೀವು ಎಲ್ಲೆಲ್ಲ ಮದ್ವೆ ಇಟ್ರೆ ಅವ್ರು ಬರಕ್ ತೊಂದರೆ ಆಗುತ್ತೆ ರೀ. ನಮ್ಮ ಲೇಔಟಲ್ಲಿ NMH ಚೌಟ್ರಿ ಇದೆ, ಅಲ್ಲೇ ಚೆನ್ನಾಗಿ ಮದ್ವೆ ಮಾಡಿಕೊಟ್ರೆ ಸಾಕು ನಮಗೆ. ಸರಿ, ನನಗೂ ಮಗಳು, ಅವಳು ಚೆನ್ನಾಗಿ ಸಾಕಿದ್ದೀನಿ. ನೀವು ಎಲ್ಲಿ ಹೇಳ್ತೀರೋ ಅಲ್ಲೇ ಚೆನ್ನಾಗಿ ಮದುವೆ ಮಾಡ್ಕೊಡ್ತೀನಿ, ಅದ್ದೂರಿಯಾಗಿ ಮದುವೆ ಮಾಡ್ಕೊಡ್ತೀನಿ. ಹಾಂ, ಸಂಜೆ ಪುರೋಹಿತರ ಹತ್ರ ಮಾತಾಡಿ ನಿಮ್ಗೆ ವಿಷಯ ತಿಳಿಸ್ತೀನಿ. ಸರಿ, ಮುಂದೆ ಹೊಸನ ಆಮೇಲೆ. ಸರಿ ನೋಡಿ, ಮದುವೆ ಆಗಿಲ್ಲ 3 ವರ್ಷದಿಂದ ಅಂತಿದ್ರಿ. ನಾನು ಬಂದಿದ್ದೆ ತಡ ನೋಡಿ, ಮದುವೆ ಮಾಡಿಸೇ ಬಿಟ್ಟೆ. ಹಾಗಂತ ಮದುವೆ ಕರಿಯಕ್ಕೆ ಮಾತ್ರ ಮರಿಬೇಡಿ. ಇಲ್ಲಪ್ಪ, ಮರೆಯಲ್ಲ. ಸರಿ, ಆಗಿದ್ರೆ ಬರಲಾ? ನನ್ನನ್ನು ಮರಿಬೇಡಿ. ಅಯ್ಯಪ್ಪ, ನಿಮ್ಮನ್ನು ಮರೆಯೋದು ಹೌದಾ? ನನ್ನ ಹತ್ರ ಕಳಿಸಿ ಅವ್ರು ನೋಡಿ ಅಲ್ಲಿ ಕೂತು ಮಜಾ ನೋಡ್ತಾ ಇದ್ದಾರೆ ಲಾಯರ್ ಮೂರ್ತಿ ಅವರು. ನಾನಿಲ್ಲಿ ಫಸ್ಟ್ ಕಷ್ಟಪಡ್ತಾ ಇದ್ದೀನಿ. ಸರಿ ಗೋಪಣ್ಣ ಅವರೇ, ನಮ್ಗೆ ಒಳ್ಳೆ ಸಂಬಂಧ ಕುದುರಿಸ್ಕೊಟ್ಟಿದ್ದೀರಾ. ನಿಮಗೆ ತುಂಬ ಹೃದಯ ಧನ್ಯವಾದಗಳು. ಅಯ್ಯೋ, ನನ್ನ ಕೆಲಸನೇ ಅದೇ ಅಲ್ವಾ? ಆದರೆ ನನಗೆ ಬರೋದು ಮಾತ್ರ ಬಂದರೆ ಸಾಕು. ಇರಲಿ ಬಿಡಿ, ನಾನು ಕಾರಲ್ಲಿ ಕೂತಿರ್ತೀನಿ, ಬನ್ನಿ. ಗೂಗಲ್ ಪೇ ಮಾಡಬಹುದಾ? ಆಯ್ತು, ನಾವು ಹೊರಡ್ಬನ್ನಿ. ಕಲೆತಾಗ ಮನವು ಯಾಲೆಯಾಗಿದೆ ತೂಗಿ, ಹೃದಯ ಬಿಡಲಾರೆ ಎಂದಿದೆ ತೂಗಿ.
ಈ ಕಡೆ ಕಿವಿ ಕೇಳಲ್ಲ, ಈ ಕಡೆ ಹೆಲ್ತ್ ಇಶ್ಯೂ, ಇಂಥ ಇದನ್ನೇ ಸಂಬಂಧ ಕುದುರಿಸಿದ್ದೀನಂತೆ. ಹಾಗಂತ ಎಲ್ಲರಿಗೂ ಸರಿ ಹೊಂದ ಗುಣ ಸಿಗೋದು ಖಂಡಿತ ಇಲ್ಲ. ಸಂಸಾರ ಅಂದರೆ ಏನು? ಗಾಡಿಯ ಚಕ್ರದಂತೆ ಸುಖ ದುಃಖ ಬರೋದು ಸಹಜನೇ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಹಿರಿಯರಿಗೆ ಗೌರವಿಸಿ. ಹಾಗಿದ್ರೆ ನನ್ನನ್ನು ಮಾತ್ರ ಮರಿಬೇಡಿ. ಯಾರಿಗಾದರೂ ಮದುವೆ ಮಾಡಿಸ್ಬೇಕಿದ್ರೆ ನನ್ನ ನಂಬರು ಸೆಕ್ರೆಟ್ರಿ ಸೋಮಶೇಖರ್ ಹತ್ರ ಇದೆ.